ನಾನು ಯಾವತ್ತೂ ಒಂದು ಯೂಟ್ಯೂಬ್ ಚಾನೆಲ್ ಒಬ್ಬರ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಬಹುದು ಎಂಬುದನ್ನು ನಂಬಿರಲಿಲ್ಲ. ಆದರೆ ಇಂದು ನಾನು ಇಲ್ಲಿ ಇದ್ದೇನೆ. ನಿಮಗೆ ಈ ವಿಡಿಯೋ ಸಿಕ್ಕಿದ್ದರೆ ಬಹುಶಃ ಈಗಾಗಲೇ ತಡವಾಗಿದೆ. ಓಕೆ, ಶುರು ಮಾಡೋಣ. ನನ್ನ ಹೆಸರು ಅರುಣ್. ನಾನು ವರ್ಷಗಳಿಂದ ಮಿಡ್ ನೈಟ್ ಎಕೋ ಎಂಬ ಚಾನೆಲ್ ನಡೆಸುತ್ತಿದ್ದೆ. ನಾನು ಭಯಾನಕ ಕಥೆಗಳನ್ನು ಹಂಚುತ್ತಿದ್ದೆ. ಅದರಲ್ಲಿ ಕೆಲವು ನಿಜ, ಕೆಲವು ಕಲ್ಪನೆ, ಆದರೆ ಎಲ್ಲವೂ ಜನರ ಮನಸ್ಸನ್ನು ಕದಿಯುವಂಥವು. ಆದರೆ ನಾನು ಏನು ಮಾಡಿದ್ದರೂ ಕೇವಲ 999 ಸಬ್ಸ್ಕ್ರೈಬರ್ಗಳು ಮಾತ್ರ ಗಳಿಸಿದ್ದೇನೆ. ಇಷ್ಟು ವರ್ಷಗಳಿಂದ ಏನಾದರೂ ತಪ್ಪಾಗುತ್ತಿದೆ ಎಂಬ ಭಾವನೆ ನನ್ನ ಮನಸ್ಸಿಗೆ ಅನಿಸಿತ್ತು. ಆದರೆ ಒಂದು ರಾತ್ರಿ ನನ್ನ ಜೀವನವೇ ಬದಲಾಯಿಸಿತು. ಆ ರಾತ್ರಿಯಲ್ಲಿ ಒಂದು ಶಾಪಿತ ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಅದು ನನ್ನದ್ದಲ್ಲ. ಯೂಸ್ಡ್ ಬುಕ್ ಸ್ಟೋರ್ನಲ್ಲಿ ಮುರಿದ ಶೆಲ್ಫ್ ಹಿಂದೆ ಅದನ್ನು ಕಂಡುಹಿಡಿದೆ. ಅದು ದಶಕದಷ್ಟು ಸಮಯ ಯಾವುದೇ ಓದುಗರನ್ನು ಹೊಂದಿರದ ಪುಸ್ತಕ. ಆ ಪುಸ್ತಕವು ವಿಲಕ್ಷಣವಾದ ಗೊಂದಲಕಾರಿ ಕಥೆಗಳಿಂದ ತುಂಬಿತ್ತು. ಆದರೆ ಅವುಗಳಲ್ಲಿ ಒಂದೇ ಒಂದು ಕತೆ ಮಾತ್ರ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅದಕ್ಕೆ ಶೀರ್ಷಿಕೆ ಇಲ್ಲ, ಮೂಲವಿಲ್ಲ, ಆದರೂ ಅದು ನಿಜವಾಗಿರಬಹುದೆಂಬ ಅನುಮಾನ ಹುಟ್ಟಿಸಿತ್ತು. ನಾನು ಆ ಕಥೆಯನ್ನು ಕೇವಲ ಮನರಂಜನೆಯ ಸಲುವಾಗಿ ಓದಿ ರೆಕಾರ್ಡ್ ಮಾಡಿದೆ. ತಡರಾತ್ರಿ ಒಂದು ಟೇಕ್ನಲ್ಲಿ, ಯಾವುದೇ ಸಂಪಾದನೆ ಇಲ್ಲ, ಯಾವುದೇ ಪರಿಣಾಮ ಇಲ್ಲ, ಕೇವಲ ನಾನು ನನ್ನ ಕಂಪ್ಯೂಟರ್ನ ಮಾನಿಟರ್ ಬೆಳಕಿನಲ್ಲಿ ಆ ಕಥೆಯನ್ನು ವಿವರಿಸುತ್ತಿದ್ದೆ. ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಮಲಗಲು ಹೋದೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಹೊಸ ಸಬ್ಸ್ಕ್ರೈಬರ್ಗಳ ರಿಂಗ್ಟೋನ್ ಶಬ್ದ ಕೇಳಿಸಿತು. ಅದು 999 ಸಬ್ಸ್ಕ್ರೈಬರ್ಗಳಿಂದ 1000, 1100, 11, 20 ಸಂಖ್ಯೆ ಬೆಳೆಯುತ್ತಿತ್ತು. ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅಂತಿಮವಾಗಿ ಈಗ ಯೂಟ್ಯೂಬ್ ಅಲ್ಗಾರಿದಮ್ ನನ್ನನ್ನು ಕಂಡುಹಿಡಿದಿತ್ತು ಎನ್ನಿಸಿತ್ತು. ಆದರೆ ಆಗ ವಾಯ್ಸ್ ನೋಟ್ ಶುರುವಾಗಿತ್ತು. ಸಂದೇಶಗಳು ಬರುತ್ತಾ ಹೋಯಿತು. ನೀವು ಅದನ್ನು ಅಪ್ಲೋಡ್ ಮಾಡಬಾರ್ದಿತ್ತು. ಅವಳು ಇಲ್ಲಿ ಇದ್ದಾಳೆ. ದಯವಿಟ್ಟು ಅದನ್ನು ತೆಗೆದುಹಾಕಿ. ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ. ಆದರೆ ನಾನು ಅದೆಲ್ಲವನ್ನೂ ಟ್ರೋಲ್ಗಳ ತಮಾಷೆ ಎಂದು ನಿರ್ಲಕ್ಷಿಸುತ್ತಾ ನಗುತ್ತಿದ್ದೆ. ಆದರೆ ಅದೇ ನನ್ನ ಜೀವನದಲ್ಲಿ ನಾನು ಮಾಡಿದ ತುಂಬಾ ದೊಡ್ಡ ತಪ್ಪು. 1200 ಸಬ್ಸ್ಕ್ರೈಬರ್ಗಳು ತಲುಪಿದ ತಕ್ಷಣ ನಾನು ಲೈವ್ಗೆ ಹೋಗಿದೆ. ಜನರಿಗೂ ಧನ್ಯವಾದ ತಿಳಿಸಿದ್ದೆ. ಕಾಮೆಂಟ್ಗಳನ್ನು ಓದುತ್ತಿದ್ದೆ. ಆದರೆ ತಕ್ಷಣ ಆ ಒಂದು ಸಂದೇಶ ಮತ್ತೆ ಮತ್ತೆ ಬಂತು. ಅವಳು ನಿನ್ನ ಹಿಂದೆ ಇದ್ದಾಳೆ. ನಾನು ನಕ್ಕೆ. ಹೆದರಲಿಲ್ಲ. ಆದರೆ ಆಗ ನಿಜವಾಗಿಯೇ ಅನವಿಸಿದೆ. ಆಗ ನನ್ನ ಕುತ್ತಿಗೆಯ ಹಿಂದೆ ತಣ್ಣನೆಯ ಉಸಿರು ಫೀಲ್ ಆಯಿತು. ನಾನು ತಿರುಗಿ ನೋಡಿದೆ. ವೆಬ್ಕ್ಯಾಮ್ ಫ್ಲಿಕ್ಕರ್ ಆಗುತ್ತಿದೆ. ಬೆಳಕು ಮಿನುಗುತ್ತಿದೆ. ಲೈಟ್ಸ್ ಆಫ್ ಆಗಿ ರೂಮ್ ಎಲ್ಲಾ ಕತ್ತಲೆ ಆವರಿಸಿತು. ಸಿಗ್ನಲ್ ಇಲ್ಲ, ಸ್ಟ್ರೀಮ್ ಇಲ್ಲ. ಮರುದಿನ ಬೆಳಿಗ್ಗೆ ನನ್ನ ಅಪಾರ್ಟ್ಮೆಂಟ್ ಎಲ್ಲಾ ಖಾಲಿ. ಯಾವುದೇ ಚಿಹ್ನೆ ಇಲ್ಲ. ನನ್ನ ಕುರ್ಚಿಯ ಹಿಂದಿನ ಪರದೆ ಮೇಲೆ ಒಂದು ಸ್ಟೇಟ್ಮೆಂಟ್ ಮಿನುಗುತ್ತಿತ್ತು. ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀನೇ ಮುಂದಿನವನು. ಈಗ ನಾನು ಆ ಸಂಖ್ಯೆಗಳ ಹೆಚ್ಚಳವನ್ನು ನೋಡುತ್ತಿದ್ದೇನೆ. ಯಾರೂ ಆ ವಿಡಿಯೋ ನೋಡಿದರೂ ಅವರು ಸ್ವಯಂಚಾಲಿತವಾಗಿ ಸಬ್ಸ್ಕ್ರೈಬ್ ಆಗುತ್ತಿದ್ದಾರೆ. ಅವರ ಹೆಸರುಗಳು ಇಂಟರ್ನೆಟ್ನಿಂದ ಕಣ್ಮರೆಯಾಗುತ್ತಿವೆ. ಆದುದರಿಂದ ನೀವು ಏನಾದರೂ ಈ ವಿಡಿಯೋ ನೋಡುತ್ತಿದ್ದರೆ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಆ ವಿಡಿಯೋವನ್ನು ಹುಡುಕಬೇಡಿ. ಮಿಡ್ನೈಟ್ ಎಕೋ ಎಂದು ಯೂಟ್ಯೂಬ್ನಲ್ಲಿ ಹುಡುಕಬೇಡಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಮಾಡಿಕೊಳ್ಳಬೇಡಿ.